ಸಾಕಷ್ಟು ಅಭಿವೃದ್ಧಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಆಗ್ತಾ ಇದೆ. ಕೋಟೆಂಗೂರು ಕೋಚಿಂಗ್ ಡಿಪೋ ಇದೊಂದು ಗೇಮ್ ಪ್ಲೇಯರ್ ಅಂತ ಏನು ಹೇಳ್ತಾರೆ, ಆ ರೀತಿಯ ಒಂದು ಕೇಂದ್ರ ಆಗುತ್ತದು. ಅದಾಯಿತು ಅಂದರೆ ನನಗೆ ಇನ್ನೂ ಹೆಚ್ಚು ನಮಗೆ ಈ ಭಾಗದಲ್ಲಿ ನಮಗೆ ಶಕ್ತಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ವಿಶೇಷವಾಗಿ ನಮಗೆ ಇವತ್ತು ನಾನು ಪ್ರಯತ್ನ ಮಾಡ್ತಾ ಇರೋದು ನಮ್ಮ ಶಿವಮೊಗ್ಗದಿಂದ ಶಿಕಾರಿಪುರದವರು ಕೂಡ ಟ್ರ್ಯಾಕ್ ಆಗ್ತಾ ಇದೆ. ಶಿಕಾರಿಪುರದಿಂದ ರಾಣೆಬೆನ್ನೂರು ಆಗಲಿಕ್ಕೆ ಅವತ್ತು ಯಡಿಯೂರಪ್ಪ ಸಾಹೇಬರಿದ್ದಾಗ ಕೇಂದ್ರಕ್ಕೂ ರಾಜ್ಯಕ್ಕೂ ಅಗ್ರಿಮೆಂಟ್ ಆಗಿದ್ದು, ಲ್ಯಾಂಡ್ ನಾವು ಕೊಡ್ತೀವಿ, ಇನ್ನು ಉಳಿದಿದ್ದ ಎಕ್ಸ್ಪೆಂಡಿಚರ್ ನೀವು ಬೇರೆ ಮಾಡಬೇಕು ಅಂತ ಅವತ್ತು ಆಗಿದ್ದು. ಅವತ್ತು PPP ಮಾಡೆಲ್ ಆಗಿತ್ತು, ಕಾಸ್ಟ್ ಶೇರಿಂಗಲ್ ಪ್ರಾಜೆಕ್ಟಲ್ಲಿ ಆಗಿದ್ದಿತ್ತು. ಹಾಗಾಗಿ ಶಿಕಾರಿಪುರದಿಂದ ರಾಣೆಬೆನ್ನೂರು ಕೂಡ 75% ಲ್ಯಾಂಡ್ ಎಕ್ವಿಷನ್ ಆಗಿದೆ. ನಮಗೆ 200 ಕೋಟಿ ಕೊರತೆ ಇದೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ. ರೈತರಿಗೆ ಪರಿಹಾರ ಕೊಟ್ಟು 90% ಲ್ಯಾಂಡು ದಾಖಲೆ ಪ್ರಕಾರ ನಮಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಹ್ಯಾಂಡ್ ಓವರ್ ಆದಮೇಲೆ ಟೆಂಡರನ್ನು ಕರೆಯೋದು. ಹಾಗಾಗಿ ನನಗೆ ವಿಶ್ವಾಸ ಇದೆ, ಇನ್ನೊಂದು ಹಬ್ಬ ಬಂದರೆ ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ ಮುಗಿಬೋದು. ಮೊನ್ನೆನೂ 45 ಕೋಟಿ ಮೊನ್ನೆ MB ಪಾಟೀಲ್ ಸಾಹೇಬರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅವರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಇನ್ನೊಂದು 100 ಕೋಟಿ ಹಾವೇರಿ ಜಿಲ್ಲೆ ಆ ಹಣ ನಮಗೆ ಬೇಕಾಗತ್ತೆ. ಬಂತು ಅಂದರೆ ಇನ್ನು ಉಳಿದಂಥ ಪ್ರೋಸೆಸ್ಸನ್ನು ರೈತರು ಎಲ್ಲರೂ ವಿಶ್ವಾಸ ಗಳಿಸಿ ಮತ್ತು ಈ ಯೋಜನೆ ಸಹಕಾರ ಕೊಟ್ಟಂಥ ರೈತರು ಕೂಡ ನಾನು ತಮ್ಮ ಮುಖಾಂತರ ನಾನು ಅಭಿನಂದನೆ ತಿಳಿಸ್ತೀನಿ. ನನ್ನ ವಿಶೇಷವಾದಂಥ ಒಂದು ಅಪೇಕ್ಷೆ ಇರೋದು, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾವ ತಾಲೂಕು ಕೂಡ ಟ್ರೈನ್ ಇಲ್ಲ ಅಂತ ಹೇಳಬಾರ್ದು. ಈಗಿರುವಂಥ ಪ್ರಕಾರ ನಮ್ಮ ಸೊರಬಕ್ಕೆ ಟ್ರೈನ್ ಇಲ್ಲ, ನಮ್ಮ ತೀರ್ಥಹಳ್ಳಿ ಟ್ರೈನ್ ಇಲ್ಲ. ಏನಾದರೂ ಮಾಡಿ ಯಾವುದಾರ ಒಂದು ಯೋಜನೆಯಲ್ಲಿ ಇವೆರಡು ತಾಲೂಕುಗಳನ್ನು ಆ ರೈಲ್ವೆ ಸಂಪರ್ಕಕ್ಕೆ ಸೇರಿಸಬೇಕು ಅಂತೇಳಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಒಂದು ಹಂತಕ್ಕೆ ಬರ್ತಾ ಇದೆ. ಒಂದು ಈಗ ಆಲ್ರೆಡಿ ಶಿವಮೊಗ್ಗ, ನಮ್ಮ ತೀರ್ಥಹಳ್ಳಿಯಿಂದ ಶೃಂಗೇರಿ, ಶೃಂಗೇರಿಯಿಂದ ಮಂಗಳೂರು. ಸೊ ತೀರ್ಥಹಳ್ಳಿ ನೀವು ಸೆಂಟ್ರ್ ತೊಗೊಂಡ್ಲೇಬೇಕು, ತೀರ್ಥಹಳ್ಳಿ ಬಿಟ್ಟು ಹೋಗಂಗಿಲ್ಲ ಅಂಥೇಳಿ ಸರ್ವೆ ಮತ್ತು ರೈಲ್ವೆ ಇಲಾಖೆನ ರಿಕ್ವೆಸ್ಟ್ ಮಾಡ್ಕೊಂಡು ಅದಕ್ಕೆಲ್ಲ ಪ್ರಯತ್ನಗಳು ಆಗ್ತಾಯಿದೆ. ಇನ್ನೊಂದು ಅದೇ ಸೇಮ್ ಶಿವಮೊಗ್ಗ, ತೀರ್ಥಹಳ್ಳಿ, ಶೃಂಗೇರಿ, ಹಾಸನ, ಇದೊಂದು ಲೈನ್. ಎರಡಕ್ಕೂ ಕೂಡ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದರೆ. ಉದಾಹರಣೆಗೆ ಶೃಂಗೇರಿ ಮಂಗಳೂರು, ಅದು ತೀರ್ಥಹಳ್ಳಿ ಶೃಂಗೇರಿ ಮಂಗಳೂರಿಗೆ 16 ಕೋಟಿ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ. 16 ಲಕ್ಷ ಸರ್ವೆಗೆ, 150 ಕಿಲೋಮೀಟ್ರಿಗೆ.